ಯೇಸುವಿನ ಹೆಸರಿನಲ್ಲಿ ಪ್ರತಿ ಮುಚ್ಚಿದ ಬಾಗಿಲು ತೆರೆಯಲ್ಪಟ್ಟಿದೆ. ನಾನು ಮತ್ತಾಯ 16:19 ಘೋಷಿಸುತ್ತೇನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ನಾನು ದೇವರ ಮಗುವಾಗಿರುವುದರಿಂದ ನನ್ನ ಜೀವಿತವನ್ನು ಉನ್ನತ ಸ್ಥಾನಕ್ಕೇರಿಸುವ ಬಾಗಿಲನ್ನು ಅಧಿಕಾರದ ಬೀಗದ ಕೈಯಿಂದ ತೆರೆಯುವೆನು. ಯೇಸುವಿನ ಹೆಸರಿನಲ್ಲಿ ನಾನು ನನ್ನ ಜೀವನ, ಕುಟುಂಬ, ಹಣಕಾಸು, ವ್ಯವಹಾರ, ವೃತ್ತಿ ಮತ್ತು ಸೇವೆಗಳಲ್ಲಿ ಉನ್ನತವಾದ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯ ಮಾಡುತ್ತೇನೆ, ಮತ್ತು ಇದೀಗ ಅದು ನನಗೆ ಪರಲೋಕದಿಂದ ಬಿಡುಗಡೆಯಾಗಿದೆ. ಇದು ನನ್ನ ಘೋಷಣೆ. ಆಮೆನ್. ನಮ್ಮ ಕರ್ತನು ನಮ್ಮನ್ನು ಕಾಣುವವನು, ಪರೀಕ್ಷಿಸಿ ತಿಳಿದಿರುವವನು, ಸುತ್ತಲೂ ಆವರಿಸಿರುವವನು ಎಂಬ ಮೇಲಾದ ಸತ್ಯವೇ ಕೀರ್ತನೆ 139. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವು ಕಾಯುವವನೇ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನಡೆಯೋದನ್ನು ಮಲಗೋದನ್ನು ಅಪ್ಪ ನೀ ಅರಿತಿರುವೆ, ನಡೆಯೋದನ್ನು ಮಲಗೋದನ್ನು ಅಪ್ಪ ನೀ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ, ದಿನವು ಕಾಯುವವನೇ. ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನ ಹಸ್ತದಿಂದ ದಿನವೂ ನನ್ನ
ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ, ದಿನವು ಕಾಯುವವನೇ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ, ದಿನವು ಕಾಯುವವನೇ. ನನ್ನ ಕಾಣುವವನೇ, ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು. ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದೊಡನೆ ನಿಮ್ಮ ಮನೆಯೊಳಗೆ ಬರುವುದು ಎಷ್ಟು ಸಂತೋಷ. Jesus loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನು ಸಹ ಪ್ರೀತಿಸುತ್ತಾನೆ. He is concerned about all that whatever you are going through, and he loves your family. ಮತ್ತು ಆತನು ನೀವು ನಿಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿ ಹಾದಿಯ ಕುರಿತಾಗಿ ಕಾಳಜಿ ಉಳ್ಳವನಾಗಿದ್ದಾನೆ ಮತ್ತು ನಿಮ್ಮ ಕುಟುಂಬವನ್ನು ಪ್ರೀತಿಸುತ್ತಾನೆ. Don't worry about any situation what you are going through in your life. Put your faith and trust in Jesus, because he is the author and perfecter of our faith. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಸನ್ನಿವೇಶಗಳ ಮಧ್ಯದಲ್ಲಿ ಇದ್ದರೂ ಸಹ ನೀವು ಚಿಂತೆ ಪಡಬೇಡಿರಿ. ಯಾಕೆಂದರೆ ಆತನೇ ನಿಮ್ಮನ್ನು ನೋಡಿಕೊಳ್ಳುವಾತನು ಮತ್ತು ಆತನು ನೀವು ಆತನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಪರಿಪೂರ್ಣಗೊಳಿಸುವಾತನು. He is a God who will neither leave us nor forsake us in our lives. ಮತ್ತು ಆತನು ನಮ್ಮನ್ನು ಎಂದಿಗೂ ಸಹ ಕೈ ಬಿಡದಂತಹ ದೇವರಾಗಿದ್ದಾನೆ. Matthew 28:20 says he will be with us till the end of our days. ಮತ್ತಾಯ 28:20 ಈ ರೀತಿಯಾಗಿ ಹೇಳುತ್ತದೆ, ಆತನು ಕೊನೆಯವರೆಗೂ ನಮ್ಮ ಜೊತೆ ಇರುವಾತನು. He is concerned about you and your family. Whatever you are going through, I am telling you, it might be a short time, but there is a time which God is going to change everything. As long as you depend on God, as long as you hold on to his word, as long as you seek God in your life, you will never see defeat in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳ ಮಧ್ಯದಲ್ಲಿ ಇರಬಹುದು, ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ. ಯಾಕೆಂದ್ರೆ ನೀವು ದೇವರ ಮೇಲೆ ನೀವು ಅವಲಂಬಿತವಾಗಿ ಇರುವಾಗ, ಆತನ ಮೇಲೆ ನಿಮ್ಮ ವಿಶ್ವಾಸ ನಂಬಿಕೆಯನ್ನು ನೀವು ಹಾಕುವಾಗ, ಆತನು ನಿಮ್ಮ ಜೀವಿತದಲ್ಲಿ ಸೋಲುಗಳನ್ನು ಅನುಭವಿಸಲು ಬಿಡುವುದೇ ಇಲ್ಲ. In the last episodes we were meditating how the blessings can come upon our life as long as we hold on to his voice, as long as we hold on to his word. I am telling you, we will never see defeat, but we will see the blessings of God in our life. ಮತ್ತು ಕಳೆದ ಕಾರ್ಯಕ್ರಮದಲ್ಲಿಯೂ ಸಹ ನಾವು ನೋಡಿದೆವು ಯಾವ ರೀತಿಯಲ್ಲಿ
ಜೀವಿತದಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದ ಮೇಲೆ ಬರುತ್ತದೆ. ನಾವು ದೇವರ ಒಂದು ಶಬ್ದಕ್ಕೆ ಕಿವಿ ಕೊಡುವಾಗ ಮತ್ತು ಆತನ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳುವಾಗ ಆತನ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. Blessings comes in our life because we need to walk in that holiness, because God says, I am holy and I want my children to be holy here. ಮತ್ತು ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಬರುತ್ತದೆ ನಾವು ಆತನ ಪರಿಶುದ್ಧತೆಯಲ್ಲಿ ನಡೆಯುವಾಗ. ಯಾಕೆಂದರೆ ದೇವರ ವಾಕ್ಯವು ಹೇಳುತ್ತದೆ, ನಾನು ಪರಿಶುದ್ಧನಾಗಿ ಇರುವ ರೀತಿಯಲ್ಲಿ ನೀವು ಸಹ ಪರಿಶುದ್ಧರಾಗಿ ಇರಬೇಕು. In every areas of our life, in everything, whatever you do, you need to carry that holiness of God. Then you will see the blessings of God to come upon your life and your family. ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಏನೇ ಮಾಡಿದರೂ ಸಹ ಎಲ್ಲಿಯೇ ಹೋದರೂ ಸಹ ಆತನ ಪರಿಶುದ್ಧತೆಯಲ್ಲಿ ನೀವು ನಡೆದುಕೊಳ್ಳಬೇಕು. ಆಗ ನೀವು ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಬರುವುದನ್ನು ನೋಡುತ್ತೀರಾ. And you need, second thing is that you need to have Jesus Christ as your Lord and Savior, and you need to depend on Jesus for everything. As long as God is with you, you will never see defeat, but you will be blessed in every areas of your life. ಮತ್ತು ಎರಡನೆಯದಾಗಿಯೂ ಸಹ ನಾವು ನೋಡಿದೆವು, ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮ ಕರ್ತನಾಗಿ ರಕ್ಷಕನಾಗಿ ಇರಬೇಕು. ಆ ಸಮಯದಲ್ಲಿ ನೀವು ಏನೇ ಮಾಡಿದರೂ ಸಹ ನಿಮ್ಮ ಪ್ರತಿ ಕೆಲಸ ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಇದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಸೋಲನ್ನು ಅನುಭವಿಸುವುದಿಲ್ಲ. The Lord was with Joseph. God prospered Joseph and he was blessed and he was successful. ನಾವು ನೋಡಿದೆವು, ಯೋಸೇಫನ ಜೊತೆ ದೇವರು ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ದೇವರು ಆತನನ್ನು ಅಭಿವೃದ್ಧಿಗೊಳಿಸಿದನು. Third thing, we need to seek God in our life for every decision, for everything in our life. Then we will see the blessings of God coming upon our lives. ಮತ್ತು ನಾವು ಮೂರನೇದಾಗಿ ನೋಡಿದೆವು, ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಮತ್ತು ದಿನದ ಪ್ರತಿ ಭಾಗದಲ್ಲಿಯೂ ಸಹ ನಾವು ದೇವರ ಮೊರೆ ಹೋಗಬೇಕು, ದೇವರನ್ನು ಮೊದಲು ಹುಡುಕಬೇಕು. God was with Uzziah, a 16-year-old boy, and God gave him that 52 years of rulership to rule Jerusalem. Why? Because he sought the Lord and God gave him success in his life. ಮತ್ತು ನಾವು ನೋಡಿದೆವು, 16 ವರ್ಷಗಳಾಗಿದ್ದಂತಹ ಹೆಜ್ಕೀಯನ ಒಂದು ಜೀವನದಲ್ಲಿಯೂ ಸಹ ಆತನು ರಾಜನಾದ ಸಮಯದಲ್ಲಿ ಯೆರೂಸಲೇಮಿನಲ್ಲಿ 52 ವರ್ಷಗಳ ಕಾಲ ಅವನು ರಾಜನಾಗಿ ಆಳ್ವಿಕೆ ಮಾಡಿದನು. ಮತ್ತು ಪ್ರತಿಯೊಂದು ಸಮಯದಲ್ಲಿಯೂ ಸಹ ಆತನು ದೇವರ ಮೊರೆ ಹೋದ ಕಾರಣ ದೇವರು ಆತನನ್ನು ಅಭಿವೃದ್ಧಿಗೊಳಿಸಿದನು. Uzziah sought the Lord and God gave him success. ಉಜಿಯನು ಆತನು ದೇವರನ್ನು ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ದೇವರ ಮೊರೆ ಹೋದರಿಂದ ದೇವರು ಆತನಿಗೆ ಬೇಕಾದಂತ ಅಭಿವೃದ್ಧಿಯನ್ನು ನೀಡಿದರು. Last episodes we meditated how Martha and Mary were going through and how God declared that Mary chose the right one and God blessed Mary in her life. ಮತ್ತು ನಾವು ಕಳೆದ ಕಾರ್ಯಕ್ರಮದಲ್ಲಿಯೂ ಸಹ ನೋಡಿದೆವು, ಮರಿಯ ಮತ್ತು ಮಾರ್ಥಳ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಮರಿಯಳು ಅವಳ ಜೀವಿತಕ್ಕೆ ಬೇಕಾದ ಉತ್ತಮವಾದ ಕಾರ್ಯಗಳನ್ನು ಆರಿಸಿಕೊಂಡಳು ಮತ್ತು ಅದರಿಂದಾಗಿ ದೇವರ ಆಶೀರ್ವಾದವು ಅವಳ ಜೀವಿತ ಮೇಲೆ ಇತ್ತು ಎಂದು. Martha was distracted about so many things, but Mary chose to be at the feet of Jesus, and God said that she has chosen the right thing and it will never be taken away from her. ಮಾರ್ಥಳು ಅನೇಕ ಕಾರ್ಯಗಳ ಕುರಿತಾಗಿ ಅವಳು ಚಿಂತೆಗೆ ಒಳಗಾಗಿದ್ದಳು ಮತ್ತು ಗಡಿಬಿಡಿಯಲ್ಲಿ ಇದ್ದಳು. ಆದರೆ ಮರಿಯಳು ಅವಳು ಉತ್ತಮವಾದನ್ನು ಆರಿಸಿಕೊಂಡಳು ಮತ್ತು ಯೇಸುವಿನ ಪಾದದ ಬಳಿ ಅವಳು ಕುಳಿತುಕೊಂಡಳು. ಹಾಗಾಗಿ ಯೇಸು ಹೇಳುತ್ತಾರೆ, ಅವಳ ಜೀವನದಿಂದ ಈ ಆಶೀರ್ವಾದಗಳು ತೆಗೆದುಕೊಳ್ಳಲ್ಪಡುವುದಿಲ್ಲ ಎಂದು. Your busyness can distract your blessings in your life, but as long as you seek God in your life and depend on God, you will never see defeat, you will never see failures in your life. ಮತ್ತು ನೀವು ಸಹ ನಿಮ್ಮ ಜೀವಿತದಲ್ಲಿ ನೀವು ಗಡಿಬಿಡಿಯಲ್ಲಿ ಇದ್ದರೆ ನೀವು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳದೆ ಇರಬಹುದು. ಆದರೆ ನೀವು ಅದೆಲ್ಲವನ್ನು ಬಿಟ್ಟು ದೇವರಿಗಾಗಿ ನೀವು ಮೊದಲು ಸಮಯವನ್ನು ನೀಡಿದರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡುತ್ತೀರಾ. When you seek God, your relationship with God will be stronger and you don't have to have any fear because God stands as a shield to protect you and to bless the work of your hands in everything, and you will see the blessings of God in your life and in your family. ಮತ್ತು ನೀವು ದೇವರ ಮೊರೆ ಹೋಗುವಾಗ ಮತ್ತು ದೇವರ ಮೇಲೆ ನಿಮ್ಮ ವಿಶ್ವಾಸ ನಂಬಿಕೆಯನ್ನು ಹಾಕುವಾಗ ದೇವರೇ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ಆತನೇ ನಿಮ್ಮನ್ನು ಸಂರಕ್ಷಿಸುವಾತನೂ ಆಗಿರುತ್ತಾನೆ. ಹಾಗಾಗಿ ನೀವು ಯಾವುದರ ಕುರಿತಾಗಿಯೂ ಸಹ ಚಿಂತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಭಯಪಡುವ ಅವಶ್ಯಕತೆ ಇರುವುದಿಲ್ಲ. Start your day with God for everything in your life. Before you do anything,
seek God and depend on God and keep it at His feet, then you begin your day, then you will be blessed and you will be successful. ನಿಮ್ಮ ಜೀವಿತದಲ್ಲಿ ನೀವು ಏನೇ ಮಾಡಬೇಕಾದರೂ ಸಹ ಮೊದಲನೇದಾಗಿ ನಿಮ್ಮ ದಿನವನ್ನು ನೀವು ದೇವರ ಜೊತೆ ಪ್ರಾರಂಭಿಸಿರಿ. ಆಗ ನೀವು ನೋಡುತ್ತೀರಾ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ಎಲ್ಲವೂ ನಿಮಗೆ ದೊರೆಯುತ್ತದೆ. Give Him your first thought and your first time to God, and I'm telling you, don't give the leftover to God, don't give unwanted time to God. The moment you begin your day, the first minute and the first hour should be for the Lord. Then you will be blessed and you will be successful. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೋ ಮಿಕ್ಕಿರುವ ಸಮಯವನ್ನು ಮತ್ತು ಬೇಡದೇ ಇರುವ ಸಮಯವನ್ನು ದೇವರಿಗಾಗಿ ನೀಡುವುದಲ್ಲ, ಆದರೆ ನಿಮ್ಮ ದಿನದ ಮೊದಲನೆಯ ನಿಮಿಷ, ಮೊದಲನೆಯ ಕ್ಷಣವನ್ನು ನೀವು ದೇವರಿಗಾಗಿ ನೀಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಬೇಕಾದ ಆಶೀರ್ವಾದಗಳನ್ನು ನಿಮಗಾಗಿ ನೀಡುತ್ತಾನೆ. Give importance to the time with God and the prayer what you do and to seek God in your life and to His word every day in your life. Then you will see blessings in your life. ಮತ್ತು ನೀವು ನಿಮ್ಮ ಪ್ರತಿ ದಿನವೂ ಸಹ ದೇವರಿಗಾಗಿ ಮತ್ತು ದೇವರ ವಾಕ್ಯ ಮತ್ತು ಪ್ರಾರ್ಥನೆಗಾಗಿ ಮುಖ್ಯತ್ವವನ್ನು ನೀಡಿ ಅದಕ್ಕಾಗಿ ನೀವು ಮೊದಲು ಸಮಯವನ್ನು ನೀಡುವಾಗ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ. Jeremiah 29:13 says, you will seek me and find me when you seek me with all your heart. ಯೆರೆಮೀಯ 29:13 ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ಹುಡುಕುತ್ತೀರಾ ಮತ್ತು ಪೂರ್ಣ ಮನಸ್ಸಿಂದ ನೀವು ನನ್ನನ್ನು ಹುಡುಕುವಾಗ ನೀವು ನನ್ನನ್ನು ಕಂಡುಕೊಳ್ಳುತ್ತೀರಾ. Deuteronomy 4:29 says, but if from there you seek the Lord your God, you will find Him, you will seek Him with all your heart and with all your soul. ಮತ್ತು ಧರ್ಮೋಪದೇಶ ಕಾಂಡ 4:29 ಈ ರೀತಿಯಾಗಿ ಹೇಳುತ್ತದೆ, ಅದಲ್ಲದೆ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. Seeking God means pursuing His kingdom and His righteousness. To seek God is not just to ask for blessing, it is to desire His will, it is desire for His rule, it is for desire for His righteousness in every walk of our life, in our needs, in our family. ಮತ್ತು ನಾವು ದೇವರನ್ನು ಮೊರೆ ಹೋಗುವುದು ಎಂದು ಹೇಳುವಾಗ ಸುಮ್ಮನೆ ಆತನ ಬಳಿ ಹೋಗಿ ನಮ್ಮ ಬೇಡಿಕೆಗಳನ್ನು ಇಡುವುದು ಮಾತ್ರವಲ್ಲ, ಆದರೆ ಆತನ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ನಾವು ತವಕ ಪಡಬೇಕು. ಹಾಗೆಂದರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸಹ ಆತನ ಯೋಜನೆ ಏನು, ಆತನ ಚಿತ್ತವೇನು ಮತ್ತು ಆತನ ಆಡಳಿತ ಇರಬೇಕು ಎಂದು ನಾವು ಎದುರು ನೋಡಬೇಕು. Matthew 6:33 says, seek ye first the kingdom of God and His righteousness, and all things shall be added unto us. ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡುವಾಗ ಇದೆಲ್ಲವೂ ಸಹ ನಿಮಗೆ ನೀಡಲ್ಪಡುವುದು. Everything God can give it to your life, into your situation. I'm telling you, as long as you seek God and His righteousness. ನಿಮಗೆ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ದೇವರು ನಿಮಗಾಗಿ ನೀಡುವುದು. ಅದು ಯಾವಾಗ ಎಂದರೆ ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ಆತನ ನೀತಿಯಾಗಿ ನೀವು ತವಕ ಪಡುವಾಗ. Put priority as God as your priority in your life, then you will be successful. ನಿಮ್ಮ ಜೀವಿತದಲ್ಲಿ ನೀವು ಮೊದಲನೆಯ ಸ್ಥಾನವನ್ನು ದೇವರಿಗಾಗಿ ನೀಡಿರಿ, ಆಗ ನೀವು ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ನೋಡುತ್ತೀರಾ. Don't run after so many unwanted things. Don't run after so many things thinking that, oh, that person will help or these things will help. All those whatever you see, the worldly things in your life may not bring the joy and happiness which God wants to bring in your life, may not bring success in your life. But as long as you seek God and depend on God and trust God in your life, God will neither leave you nor forsake you, but God will bless the work of your hands and He will bring success in your life. ಹಾಗಾಗಿ ನಿಮ್ಮ ಜೀವಿತದಲ್ಲಿಯೂ ಸಹ ಬೇಡದೇ ಇರುವ ಕಾರ್ಯಗಳ ಹಿಂದೆ ನೀವು ಹೋಗಬೇಡಿರಿ ಮತ್ತು ಬೇಡದೇ ಇರುವಂತಹ ಜನರ ಬಳಿ ನೀವು ಹೋಗಬೇಡಿರಿ ಮತ್ತು ಅವರಿಂದ ನಿಮಗೆ ಬೇಕಾಗಿರುವಂತಹ ಆಶೀರ್ವಾದಗಳು, ಸಂತೋಷ, ಸಮಾಧಾನ ಸಿಗುತ್ತದೆ ಎಂದು ನೀವು ಎದುರು ನೋಡಬೇಡಿರಿ. ಆದರೆ ನೀವು ದೇವರಿಗೆ ಮೊದಲನೇ ಸ್ಥಾನವನ್ನು ನೀಡಿ ಆತನ ರಾಜ್ಯ ಮತ್ತು ನೀತಿಯನ್ನು ನೀವು ಹುಡುಕುವಾಗ ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ದೇವರು ನಿಮಗಾಗಿ ನೀಡುತ್ತಾನೆ. Colossians 3:1 says, since then you have been raised with Christ, set your hearts on things above where Christ is.
ನಾವು ಕೊಲೋಸಿದವರಿಗೆ ಬರೆದ ಪುಸ್ತಕ 3:1 ಓದುತ್ತೇವೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ನೀವು ಆತನೊಂದಿಗೆ ಕುಳಿತುಕೊಂಡಿದ್ದೀರಾ ಮತ್ತು ಮೇಲಾದ ಕಾರ್ಯಗಳನ್ನು ನೀವು ಹುಡುಕಿರಿ. You might be living in worldly things, but today you have been washed by the blood of Jesus and you are a child of God. The Bible says in Colossians 3:1 to set your heart on things above where Christ is, the Bible says. ಮತ್ತು ನಾವು ನೋಡಬಹುದು, ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇರಬಹುದು, ಆದರೆ ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವವರು. ಹಾಗಾಗಿ ಇಲ್ಲಿ ಕೊಲೋಸಿದವರಿಗೆ ಬರೆದ ಪುಸ್ತಕ 3:1 ಹೇಳುತ್ತದೆ, ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಹಾಗಾಗಿ ನಮ್ಮ ಎಲ್ಲಾ ಯೋಚನೆಗಳಲ್ಲಿಯೂ ನಾವು ಮೇಲಾದ ಕಾರ್ಯಗಳನ್ನು ಹುಡುಕಬೇಕು ಎಂದು. No person on this earth can ever help you in your situation, but it is only God can release you. As long as you seek God, you will never see defeat, but you will see the blessings of God. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸನ್ನಿವೇಶಗಳ ಮಧ್ಯದಲ್ಲಿ ಇದ್ದರೂ ಸಹ ಯಾರೂ ಸಹ ನಿಮಗೆ ಬೇಕಾಗಿರುವ ಬಿಡುಗಡೆಯನ್ನು ನೀಡಲು ಸಾಧ್ಯವಿಲ್ಲ. ಆದರೆ ನೀವು ದೇವರನ್ನು ಹಿಡಿದುಕೊಳ್ಳುವಾಗ, ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ಹಾಕುವಾಗ ಆತನು ಮಾತ್ರ ಎಲ್ಲಾ ಕಾರ್ಯಗಳಿಂದ ನಿಮ್ಮನ್ನು ಬಿಡಿಸಿ ನಿಮಗೆ ಬೇಕಾದ ಆಶೀರ್ವಾದಗಳನ್ನು ನೀಡುತ್ತಾನೆ. Many people, they might assure you, don't worry, I am there, and you think that they're your good friends, but when time comes, when the situation come, they are the first people who will run away from your situation because you will be a burden to them and they will never stand with you in your situation. But God is not like that. He will stand with you and he will give you the grace as long as you seek God and his righteousness. ಮತ್ತು ಎಷ್ಟೋ ಜನರು ನಿಮ್ಮ ಬಳಿ ಬಂದು ಹೇಳಿರಬಹುದು, ನೀವು ಯೋಚಿಸಬೇಡಿರಿ, ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಎಂದು. ಆದರೆ ಸಮಯಗಳು ಬದಲಾಗುವಾಗ, ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಬರುವಾಗ ಮೊದಲನೇದಾಗಿ ಅವರೇ ಓಡಿ ಹೋಗುತ್ತಾರೆ. ಯಾಕೆಂದ್ರೆ ಆ ಸಮಯದಲ್ಲಿ ನೀವು ಅವರಿಗೆ ತೊಂದರೆಯಾಗಿ ಭಾರವಾಗಿ ಕಾಣಿಸುತ್ತೀರಾ. ಆದರೆ ದೇವರು ಮಾತ್ರ ನಿಮ್ಮ ಜೊತೆ ಯಾವಾಗಲೂ ಇರುವಾತನು ಆಗಿದ್ದಾನೆ. Psalms 34:4 says, I sought the Lord and he answered me and he delivered me from all my fears. ಕೀರ್ತನೆಗಳು 34:4 ಈ ರೀತಿಯಾಗಿ ಹೇಳುತ್ತದೆ, ನಾನು ಕರ್ತನನ್ನು ಹುಡುಕಿದ್ದೇನೆ ಮತ್ತು ಆತನು ನನ್ನ ಎಲ್ಲಾ ಕಷ್ಟಗಳಿಂದ ನನ್ನನ್ನು ಸಂರಕ್ಷಿಸಿದ್ದಾನೆ. When you sought the Lord, when you seek the Lord in your life, he will deliver you from all the fears or all the problems or all the situation, whatever you are going through in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಎಲ್ಲಾ ಸಮಯದಲ್ಲಿಯೂ ನೀವು ದೇವರ ಮೊರೆ ಹೋಗುವಾಗ ಮತ್ತು ದೇವರನ್ನು ನೋಡಿ ಕೂಗಿಕೊಳ್ಳುವಾಗ ಆತನು ಎಲ್ಲಾ ರೀತಿಯಾದ ಸಮಸ್ಯೆಗಳಿಂದ ನಿಮ್ಮನ್ನು ಬಿಡುಗಡೆ ಪಡಿಸಲು ಸಾಧ್ಯವುಳ್ಳವನು. He is a God. When you call upon him, he will answer you. When you seek him with all your heart, in all the situation what you are going through, he will deliver you and he will give you victory and you will see great and mighty things which you would not know in your life. ಮತ್ತು ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ನೋಡಿ ಕೂಗಿಕೊಳ್ಳುವಾಗ ಮತ್ತು ದೇವರ ಮೊರೆ ಹೋಗುವಾಗ ಮತ್ತು ಪೂರ್ಣ ಹೃದಯದಿಂದ ಆತನ ಮೊರೆ ಹೋಗಿ ಎಲ್ಲವನ್ನು ಆತನ ಕೈಗೆ ಒಪ್ಪಿಸಿಕೊಡುವಾಗ ನೀವು ನಿಮ್ಮ ಜೀವಿತದಲ್ಲಿ ಅದ್ಭುತವಾದ ಕಾರ್ಯಗಳು ನಡೆಯುವುದನ್ನು ನೋಡುತ್ತೀರಾ. Psalms 50:15 says, call on me in the day of your trouble, I will deliver you and you will honor me. ಕೀರ್ತನೆಗಳು 50:15 ಈ ರೀತಿಯಾಗಿ ಹೇಳುತ್ತದೆ, ಕಷ್ಟ ಕಾಲದಲ್ಲಿ ನೀವು ನನ್ನನ್ನು ನೋಡಿ ಮೊರೆ ಇಡಿ ಮತ್ತು ನಾನು ನಿಮ್ಮನ್ನು ಬಿಡಿಸುವೆನು. God says, call unto me when you are going through a situation, seek me when you will be able to find me here and I will deliver you from all your troubles and all your situation, then you will glorify me in your life. ಮತ್ತು ಸತ್ಯವೇದವು ಹೇಳುತ್ತದೆ ಈ ರೀತಿಯಾಗಿ, ನಾನು ಸಿಕ್ಕುವಂತ ಸಮಯದಲ್ಲಿ ನೀವು ನನ್ನನ್ನು ನೋಡಿ ಮೊರೆ ಇಡುವಾಗ, ನನ್ನನ್ನು ನೋಡಿ ಕೂಗಿಕೊಳ್ಳುವಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಸನ್ನಿವೇಶಗಳಿಂದ ನಾನು ನಿಮ್ಮನ್ನು ಬಿಡಿಸುವೆನು ಮತ್ತು ನೀವು ನನ್ನನ್ನು ಕಂಡುಕೊಳ್ಳುವಿರಿ ಎಂದು. When you seek God, God will bring those blessings in your life and you will never see defeat in your life. ಮತ್ತು ನೀವು ದೇವರ ಮೊರೆ ಹೋಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಆತನು ನಿಮಗಾಗಿ ನೀಡುತ್ತಾನೆ. Psalms 9:10 says, those who know your name trust in you, for you Lord have never forsaken those who seek you. ಕೀರ್ತನೆಗಳು 9:10 ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು, ನಿನ್ನಲ್ಲಿ ಭರವಸೆ ಇಡುವವರು, ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವುದಿಲ್ಲ. Hebrews 11:6 says, he rewards those who earnestly seek him.
ಮತ್ತು ಹಿಬ್ರಿಯ 11:6 ಈ ರೀತಿಯಾಗಿ ಹೇಳುತ್ತದೆ, ಯಾರೆಲ್ಲ ಆತನನ್ನು ಹುಡುಕುತ್ತಾರೋ ಆತರು ಅವರನ್ನು ಬಹುಮಾನವಾಗಿ ಪಡೆದುಕೊಳ್ಳುತ್ತಾರೆ. If you see in the Bible, many people, they depended on God, they sought God, and they were able to be blessed in their life, and they saw success in their life. ನಾವು ಸತ್ಯವೇದದಲ್ಲಿಯೂ ಸಹ ಓದುತ್ತೇವೆ, ಅನೇಕ ವ್ಯಕ್ತಿಗಳು ಅವರು ದೇವರ ಮೊರೆ ಹೋದರು, ದೇವರಿಗಾಗಿ ಮೊದಲ ಸ್ಥಾನವನ್ನು ನೀಡುವಾಗ ಅವರ ಜೀವಿತದಲ್ಲಿ ಬೇಕಾದ ಯಶಸ್ಸು, ಜಯ ಅವರಿಗೆ ದೊರಕಿತು. David was a man after God's own heart. He sought the Lord and he was successful in his life. ದಾವೀದನು ಸಹ ಆತನು ದೇವರ ಚಿತ್ತಾನುಸಾರವಾಗಿ ನಡೆದಂತ ಒಬ್ಬ ವ್ಯಕ್ತಿಯಾಗಿದ್ದನು ಮತ್ತು ಆತನು ಮಾಡಿದಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸಹ ಆತನು ದೇವರ ಮೊರೆ ಹೋಗುತ್ತಾ ಇದ್ದನು. And the Bible speaks about King Solomon. When God asked Solomon what he wanted, Solomon asked for wisdom to lead God's people. Because he sought God's will, God gave him wisdom and riches in his life. ಮತ್ತು ನಾವು ಸತ್ಯವೇದದಲ್ಲಿ ಸೊಲೊಮೋನ್ ರಾಜನ ಕುರಿತಾಗಿಯೂ ಸಹ ಓದುತ್ತೇವೆ, ದೇವರು ಆತನ ಬಳಿ ಬಂದು ನಿನಗೆ ಏನು ಬೇಕು ಎಂದು ಕೇಳುವಾಗ ಸೊಲೊಮೋನ್ ರಾಜನು ಹೇಳುತ್ತಾನೆ, ನನಗೆ ಜನರನ್ನು ನಡೆಸಲು ಬೇಕಾಗಿರುವಂತಹ ಜ್ಞಾನವೂ ಬೇಕು ಎಂದು. ಮತ್ತು ಅವನು ದೇವರ ಚಿತ್ತಾನುಸಾರವಾಗಿ ಕೇಳಿದ ಕಾರಣದಿಂದಾಗಿ ದೇವರು ಅವನಿಗೆ ಹೇರಾಳವಾಗಿ ನೀಡಿದರು. And the Bible says God made the grace to Solomon to rule the land of the Israelites. ಮತ್ತು ನಾವು ನೋಡುತ್ತೇವೆ, ಇಸ್ರಾಯೇಲ್ ಮಕ್ಕಳ ಭೂಮಿಯನ್ನು ಆಳ್ವಿಕೆ ಮಾಡಲು ದೇವರು ಸೊಲೊಮೋನ್ ರಾಜನಿಗೆ ಆ ಕೃಪೆಯನ್ನು ನೀಡಿದರು ಎಂದು. And the Bible says one day God appeared to Solomon. ಮತ್ತು ಸತ್ಯವೇದವು ಹೇಳುತ್ತದೆ, ಒಂದು ದಿನ ರಾತ್ರಿ ದೇವರು ಸೊಲೊಮೋನ್ ರಾಜನ ಬಳಿ ಬಂದರು. Because he was always seeking God in his life, and God wanted to confirm him with those blessings what God wanted to give it to Solomon. ಯಾಕೆಂದ್ರೆ ನಾವು ನೋಡಬಹುದು, ಸೊಲೊಮೋನ್ ರಾಜನು ಯಾವಾಗಲೂ ದೇವರನ್ನು ಹುಡುಕುತ್ತಲೇ ಇದ್ದರು, ದೇವರ ಮೊರೆ ಹೋಗುತ್ತಲೇ ಇದ್ದನು. ಆದ ಕಾರಣದಿಂದಾಗಿ ದೇವರು ಆತನಿಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದನು. And one day the Lord appeared to Solomon during in a night in a dream, and God said to Solomon, ask for whatever you want me to give, I will give it to you. ಮತ್ತು ಇಲ್ಲಿ ಬರೆಯಲ್ಪಟ್ಟಿದೆ, ದೇವರಾದ ಯೆಹೋವನು ಒಂದು ರಾತ್ರಿ ಕನಸಿನಲ್ಲಿ ಸೊಲೊಮೋನ್ ರಾಜನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳು ಎಂದು ಹೇಳಿದನು. And the Bible says Solomon was so pleased, and he said, Lord, you have shown great kindness to your servant my father David, because he was faithful to you and righteous and upright in the heart. You have continued his great kindness to him, and have given me the grace to sit on the throne to this day. ಮತ್ತು ಆತನು ಈ ರೀತಿಯಾಗಿ ಉತ್ತರಿಸುತ್ತಾನೆ, ನಿನಗೆ ನಂಬಿಗಸ್ತನಾಗಿಯೂ ನೀತಿಯಿಂತಲೂ ಮತ್ತು ಯಥಚಿತ್ತನಾಗಿಯೂ ನಡೆದುಕೊಂಡ ನಿನ್ನ ಸೇವಕನು ಮತ್ತು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾ ಕೃಪೆಯನ್ನು ತೋರಿಸಿದ್ದಿ, ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ನನ್ನನ್ನು ಸಿಂಹಾಸನಕ್ಕೆ ಒಬ್ಬ ಮಗನಾಗಿ ಅನುಗ್ರಹಿಸಿದ್ದೀಯಾ ಎಂದು. Bible says he humbled before God and he said, Lord, I am a child, I do not know how to rule this country. ಮತ್ತು ಸತ್ಯವೇದವು ಹೇಳುತ್ತದೆ, ಸೊಲೊಮೋನ್ ರಾಜನು ದೇವರ ಮುಂದೆ ವಿಧೇಯನಾಗಿ ಇದ್ದನು ಮತ್ತು ಆತನನ್ನು ಹಂಬಲಿಸಿಕೊಂಡು ಆತನು ಹೇಳುತ್ತಾ ಇದ್ದನು, ನಾನು ಒಬ್ಬ ಚಿಕ್ಕ ವ್ಯಕ್ತಿಯಾಗಿದ್ದೇನೆ ಮತ್ತು ಈ ದೊಡ್ಡ ಒಂದು ರಾಜ್ಯವನ್ನು ಯಾವ ರೀತಿ ನಾನು ಆಳ್ವಿಕೆ ಮಾಡಬೇಕು ಎಂದು ನನಗೆ ಗೊತ್ತಿಲ್ಲ ಎಂದು. And he said, Lord, give your son servant a discerning heart to govern your people and to distinguish between right and wrong, for who is able to govern is great people of yours. ಮತ್ತು ಆತನು ದೇವರನ್ನು ನೋಡಿ ಈ ರೀತಿಯಾಗಿ ಕೇಳಿಕೊಳ್ಳುತ್ತಾನೆ, ನನಗೆ ವಿವೇಚನೆ ಮಾಡುವಂತಹ ಒಂದು ಜ್ಞಾನವನ್ನು ನೀಡು, ಯಾವುದು ಸರಿ ಯಾವುದು ತಪ್ಪು ಮತ್ತು ನಿನ್ನ ಜನರಿಗಾಗಿ ನಾನು ಯಾವ ಕಾರ್ಯಗಳನ್ನು ಮಾಡಬೇಕು ಎಂದು. The Bible says God asked him, saying that whatever you want to ask you can ask, but Solomon asked for wisdom to rule his people. This was the will of God, and the Bible says the Lord was pleased for what Solomon asked with God. ಮತ್ತು ನಾವು ಸತ್ಯವೇದದಲ್ಲಿ ಇಲ್ಲಿ ನೋಡುತ್ತೇವೆ, ದೇವರು ಬಂದು ಸೊಲೊಮೋನ್ ರಾಜನ ಬಳಿ ಕೇಳುತ್ತಾರೆ, ನಿನಗೆ ಯಾವ ವರ ಬೇಕಾದರೂ ನೀನು ಕೇಳು ಎಂದು. ಆದರೆ ಅವನು ದೇವರ ಒಂದು ಚಿತ್ತದ ಅನುಸಾರವಾಗಿ ಕೇಳುತ್ತಾನೆ, ನನಗೆ ನಿನ್ನ ಜನರನ್ನು ಆಳ್ವಿಕೆ ಮಾಡುವ ನಡೆಸಲು ಬೇಕಾದ ಜ್ಞಾನವೂ ಬೇಕು ಎಂದು. ಮತ್ತು ಅದು ದೇವರಿಗೆ ತುಂಬಾ ಇಷ್ಟವಾದ ಕಾರಣ ಅವರು ಅದನ್ನು ನೀಡಿದರು. The Bible says he never asked for long life or wealth or any kind of health in his life, but he asked for the wisdom in order to rule his people, God's people. ಮತ್ತು ಇಲ್ಲಿ ನಾವು ನೋಡುತ್ತೇವೆ, ಆತನು ದೀರ್ಘ ಆಯುಷ್ಯ ಮತ್ತು ಯಾವುದೇ ರೀತಿಯಾದ ಐಶ್ವರ್ಯಗಳನ್ನು ಆತನು
ಆತನು ಕೇಳಲಿಲ್ಲ. ಆದರೆ ಆತನು ಆತನ ಜನರನ್ನು ನಡೆಸಲು ಬೇಕಾದ ಆ ವಿವೇಕವನ್ನು ಮಾತ್ರ ದಯಪಾಲಿಸು ಎಂದು ಕೇಳಿದನು. The Bible says God gave Solomon the wisdom, and not only wisdom, but he gave him wealth and honor and blessings in his life. ಮತ್ತು ನಾವು ಸತ್ಯವೇದದಲ್ಲಿ ಓದುತ್ತೇವೆ, ಇದು ದೇವರಿಗೆ ಮೆಚ್ಚಿದ ಕಾರಣದಿಂದಾಗಿ ದೇವರು ಆತನಿಗೆ ಜ್ಞಾನವನ್ನು ಮಾತ್ರವಲ್ಲದೆ ಆತನಿಗೆ ಬೇಕಾದಂತ ಐಶ್ವರ್ಯ, ದೀರ್ಘಾಯುಷು, ಯಶಸ್ಸು ಎಲ್ಲವನ್ನು ಸಹ ದೇವರು ಆತನಿಗೆ ನೀಡಿದರು. He asked for wisdom, but God blessed him abundantly everything in his life. ಆತನು ಜ್ಞಾನವನ್ನು ಮಾತ್ರ ಬೇಡಿಕೊಂಡನು, ಆದರೆ ದೇವರು ಹೇರಾಳವಾಗಿ ಇನ್ನು ಹೆಚ್ಚಾದ ಕಾರ್ಯಗಳನ್ನು ನೀಡಿದರು. That's what the Bible says in Matthew 6:33. Seek ye first the kingdom of God and his righteousness, and everything shall be added unto us. ಅದಕ್ಕಾಗಿ ಸತ್ಯವೇದವು ಹೇಳುತ್ತದೆ, ಮತ್ತಾಯ 6:33 ನಾವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಾಗ ಎಲ್ಲಾ ರೀತಿಯಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಬರುತ್ತದೆ. When we seek God's kingdom, he takes care of all our needs in our life. ನಾವು ದೇವರ ರಾಜ್ಯದ ಮೊರೆ ಹೋಗುವಾಗ ನಮ್ಮ ಜೀವಿತದಲ್ಲಿ ಏನು ಬೇಕಾದರೂ ಸಹ ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. Today, whatever need in your life, whatever situation, keep it aside, but seek ye first the kingdom of God and his righteousness, because God takes care of everything, as how he provided Solomon in his life. ಮತ್ತು ನಿಮ್ಮ ಜೀವಿತದಲ್ಲಿ ಇವತ್ತು ಯಾವುದೇ ರೀತಿಯಾದ ಸನ್ನಿವೇಶಗಳು ಇದ್ದರೂ ಸಹ, ಯಾವುದೇ ರೀತಿಯಾದ ಬೇಡಿಕೆಗಳು, ಚಿಂತೆಗಳು ಇದ್ದರೂ ಸಹ ಎಲ್ಲವನ್ನು ನೀವು ತಳ್ಳಿ ಹಾಕಿರಿ ಮತ್ತು ಮೊದಲನೇದಾಗಿ ನೀವು ದೇವರ ರಾಜ್ಯ ಮತ್ತು ಆತನ ನೀತಿಗಾಗಿ ನೀವು ತವಕ ಪಡುವಾಗ ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಯಾವ ರೀತಿಯಲ್ಲಿ ದೇವರು ಸೊಲೊಮೋನಿಗಾಗಿ ನೀಡಿದರು. As long as you seek God daily in your life, the Bible says in Psalms chapter 63:1, you God are my God, earnestly I seek you, I thirst for you. ಮತ್ತು ಕೀರ್ತನೆಗಳು 63:1 ಹೇಳುವ ರೀತಿಯಲ್ಲಿಯೇ ನಾವು ಯಾವಾಗಲೂ ದೇವರನ್ನು ನೋಡಿ ತವಕ ಪಡುವಾಗ, ಆತನಿಗಾಗಿ ನಾವು ಹಂಬಲಿಸುವಾಗ ದೇವರು ಎಲ್ಲಾ ಕಾರ್ಯವನ್ನು ನಮಗಾಗಿ ನೀಡುತ್ತಾನೆ. The more you show that love and seek him with all your heart, I'm telling you, God will be so pleased, and he will bless the work of your hands, and he will bless your family, and you will see the blessings which you have never seen and you have been longing for it. It will automatically, it will come before you. You don't have to run behind this, because God's blessing will be always the blessed things which God will do it in your life. ಮತ್ತು ನೀವು ಸಹ ನಿಮ್ಮ ಜೀವಿತದಲ್ಲಿ ನೀವು ದೇವರಿಗಾಗಿ ಇಟ್ಟಿರುವಂತಹ ಆ ಪ್ರೀತಿಯನ್ನು ಹೆಚ್ಚಾಗಿ ತೋರಿಸುವಾಗ ಮತ್ತು ಆತನಿಗಾಗಿ ನೀವು ಹೆಚ್ಚಾಗಿ ಹಂಬಲಿಸುವಾಗ ಮತ್ತು ತವಕ ಪಡುವಾಗ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬಕ್ಕಾಗಿ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ದೇವರೇ ನೋಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಎಲ್ಲ ಆಶೀರ್ವಾದಗಳನ್ನು ಸಹ ಆತನೇ ನೀಡುತ್ತಾನೆ. Today in every situation, seek God so that God will bring blessings in your life. ಇವತ್ತು ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿ ಸಹ ನೀವು ದೇವರ ಮೊರೆ ಹೋಗಿರಿ, ಆಗ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಾ. Don't run after unwanted things in your life, but put your faith on God and depend on him, so that he will neither leave you nor forsake you in your life. ನಿಮ್ಮ ಜೀವಿತದಲ್ಲಿ ಬೇಡದೇ ಇರುವ ಕಾರ್ಯಗಳ ಹಿಂದೆ ನೀವು ಓಡಬೇಡಿರಿ, ಆದರೆ ನೀವು ದೇವರ ಮೊರೆ ಹೋಗಿರಿ, ಆತನನ್ನು ಹಿಡಿದುಕೊಳ್ಳಿರಿ, ಆಗ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. As long as you seek God in your life, you will never see defeat in your life. ಮತ್ತು ನೀವು ಎಷ್ಟು ಸಮಯದವರೆಗೂ ದೇವರ ಮೊರೆ ಹೋಗುತ್ತೀರೋ ಅಲ್ಲಿಯವರೆಗೂ ನಿಮ್ಮ ಜೀವಿತದಲ್ಲಿ ಸೋಲನ್ನು ಅನುಭವಿಸುವುದಿಲ್ಲ. You will see success. ನೀವು ಬರೀ ಜಯವನ್ನು ಮಾತ್ರ You ನೋಡುತ್ತೀರಾ. will see blessings. ನೀವು ಆಶೀರ್ವಾದಗಳನ್ನು ನೋಡುತ್ತೀರಾ. And your confidence with God that God will do it for you in your life will increase, and you will never have to go through any negative thoughts or fear, because God will fight for you, and you will be blessed and you will be successful. ಮತ್ತು ದೇವರು ನಿಮಗಾಗಿ ಹೆಚ್ಚಾದ ಕಾರ್ಯಗಳನ್ನು ಮಾಡಬಹುದು ಎಂಬ ದೃಢ ನಂಬಿಕೆಯು ನಿಮಗೆ ಹೆಚ್ಚಾಗಿರುತ್ತದೆ ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಭಯದ ಹಾದಿಯಲ್ಲಿ ನೀವು ಎಂದಿಗೂ ನಡೆಯುವುದೇ ಇಲ್ಲ. Let's pray right now. ನಾವು ಪ್ರಾರ್ಥಿಸೋಣ. Father, we thank you, Lord, for your grace and mercy, Lord. ತಂದೆಯೇ, ನಿಮ್ಮ ಒಂದು ಕೃಪೆಗಾಗಿ, ನಿಮ್ಮ ಒಂದು ದಯಕ್ಕಾಗಿ ನಿಮಗೆ ವಂದನೆಗಳು. Lord, we have heard about, Lord, when we seek you, Lord, and your righteousness, God, that everything will be added into our lives, God. ಮತ್ತು ಇವತ್ತು ಸಹ ನಾವು ಧ್ಯಾನಿಸಿದ್ದೇವೆ ಕರ್ತನೆ, ಯಾವ ರೀತಿಯಲ್ಲಿ ನಾವು ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸುವಾಗ ನಾವು ಎಂದಿಗೂ ಸಹ ಯಾವುದೇ ಕೆಟ್ಟ ಕಾರ್ಯಗಳನ್ನು ಅನುಭವಿಸುವುದಿಲ್ಲ. Teach me, Lord, to seek you with all my heart, God, and change my life completely, Lord, for the glory of God. ಮತ್ತು ತಂದೆಯೇ, ನಾನು ನನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಯಾವಾಗಲೂ ನಿಮ್ಮ ಮೊರೆ ಬರುವುದಕ್ಕೆ ನೀವು ನನಗೆ ಸಹಾಯ ಮಾಡಿರಿ. The battle what I'm going through, I cannot fight this battle, but I put forth everything into your hands, because God, you
are, the Lord will fight for me and He will bring success and victory for me in my life. ಮತ್ತು ನಾನು ನನ್ನ ಜೀವಿತದಲ್ಲಿ ಹಾದಿ ಹೋಗುತ್ತಾ ಇರುವಂತಹ ಯುದ್ಧಗಳನ್ನು ನಾನು ಮಾಡಲು ಸಾಧ್ಯವಿಲ್ಲ ದೇವರೇ, ಆದರೆ ನೀವು ಎಲ್ಲವನ್ನು ನೋಡಿಕೊಳ್ಳುವಾಗ, ನೀವು ನನಗಾಗಿ ಯುದ್ಧಗಳನ್ನು ಮಾಡುವಾಗ ನಾನು ಜಯವನ್ನು ನೋಡಲು ಸಾಧ್ಯ. Jesus, come into my life as my Lord and Savior. ಯೇಸುವೆ, ನೀವು ನನ್ನ ಜೀವಿತದ ಒಳಗೆ ನನ್ನ ಕರ್ತನಾಗಿ, ನನ್ನ ಯಜಮಾನನಾಗಿ ನೀವು ಬನ್ನಿರಿ. Cleanse me, Lord, with your precious blood. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು I ಶುದ್ಧೀಕರಿಸಿರಿ. put my hope and trust in you, Lord. ನಾನು ನನ್ನ ನಂಬಿಕೆ ವಿಶ್ವಾಸವನ್ನು ನಿಮ್ಮ ಮೇಲೆ ಹಾಕುತ್ತಾ And I ಇದ್ದೇನೆ. will follow you all the days of my life, and I will seek you, and I'll seek your kingdom and your righteousness, O God, all the days of my life. ಮತ್ತು ನನ್ನ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಸಹ ನಾನು ನಿಮ್ಮ ನೀತಿಯನ್ನು ಹುಡುಕುತ್ತೇನೆ, ನಿಮ್ಮ ರಾಜ್ಯವನ್ನು ನಾನು ಹುಡುಕುತ್ತೇನೆ. In Jesus' mighty name. ಯೇಸುವಿನ ನಾಮದಲ್ಲಿ. Amen. ಆಮೆನ್. If you have made this prayer, I want to tell you, Jesus Christ is your Lord. Seek Him all the days of your life so that you will see the blessings to rest upon your life. ಮತ್ತು ನೀವು ಇವತ್ತು ಈ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಎಂದರೆ ಪ್ರತಿ ದಿನವೂ ಸಹ ನೀವು ದೇವರ ಮೊರೆ ಹೋಗಿರಿ ಮತ್ತು ಆತನು ನಿಮಗೆ ಬೇಕಾದ ಎಲ್ಲ ಯಶಸ್ಸು ಆಶೀರ್ವಾದಗಳನ್ನು ನೀಡುತ್ತಾನೆ. Jesus loves you. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. Amen. ಆಮೆನ್.